ಏನಂದ್ರೆ ಇಲ್ಲಿ ನಾನು ನಿಮ್ಗೆ ಟಿಪ್ಸ್ ಕೊಡ್ತಕ್ಕಂಥದ್ದು ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಕ್ಕಂಥದ್ದು, ನೀವೇನಾದ್ರೂ ಮಿಲ್ಕ್ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಕಾಫಿ ಟೀ ಯೂಸ್ ಮಾಡ್ತಾ ಇದ್ರೆ ಮಿಲ್ಕ್ ಅಟ್ಲೀಸ್ಟ್ ಕಂಪ್ಲೀಟ್ ಝೀರೋ ಮಾಡೋದು ಒಳ್ಳೇದು. ನೀವು ಹಂಗೂ ನನಗೆ ತಗೊಳಕ್ ಆಗ್ತಾ ಇಲ್ಲ ಅಂತ, ಬಿಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕಷಾಯಗಳು ತಗೊಳ್ಳಿ. ಮಿಲ್ಕ್ನ 100% ಸ್ಟಾಪ್ ಮಾಡಿ. ಯಾಕಂದ್ರೆ ಮಿಲ್ಕಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಸ್ ಇರುತ್ತೆ, ಮತ್ತೆ ಚಿಕನ್ನಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ, ಮೊಟ್ಟೆಗಳಲ್ಲಿ ಇರುತ್ತೆ. ಇದನ್ನೆಲ್ಲ ನಮಗೆ ಒಳ್ಳೇದು ಅಂತ ನಮಗೆ ಪ್ರಮೋಷನ್ ಮಾಡ್ತಾರೆ. ಬಟ್ ಇದರಿಂದ ಆಗ್ತಕ್ಕಂಥ ಏನಂದ್ರೆ ಅದ್ರ ಈಸ್ಟ್ರೋಜನ್ ಹಾರ್ಮೋನ್ ಬಂದು ಸೆಲ್ಫ್ ಪ್ರೊಲಿಫರೇಟಿವ್ ಹಾರ್ಮೋನ್ ಅಂತ ಕರೀತಾರೆ ಅದನ್ನ, ಬಯೋಕೆಮಿಕಲ್ ಟರ್ಮ್ಸ್. ಅದು ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಗಡ್ಡೆ ಮಾಡೋದು ಮತ್ತೆ ಸ್ತನಗಳಲ್ಲಿ ಗಡ್ಡೆ ಮಾಡೋದು ಈ ತರ ಮಾಡುತ್ತೆ. ಅದನ್ನ ಯಾವಾಗ ನೀವು ಸ್ಟಾಪ್ ಮಾಡ್ತೀರೋ, ಸ್ಟಾಪ್ ಮಾಡಿದ ತಕ್ಷಣ ಆ ಒಂದು ಫೈಬ್ರಾಯ್ಡ್ ಸಿಂಪ್ಟಮ್ಸ್ ಮತ್ತೆ ಈ ಒಂದು ಲಂಪ್ ಇನ್ ದ ಬ್ರೆಸ್ಟ್ ಅದೆಲ್ಲನೂ ಕೂಡ ಕಮ್ಮಿ ಆಗ್ಬಿಡುತ್ತೆ. ಆಗ ಬಾಡಿಲಿರ್ತಕ್ಕಂಥ ಬೇರೆ ಹಾರ್ಮೋನ್ಸ್ ಕೂಡ ನಾರ್ಮಲ್ ಆಗುತ್ತೆ. ಆಲ್ರೆಡಿ ಒಂದು ಅನ್ವಾಂಟೆಡ್ ಹಾರ್ಮೋನ್ ಬಾಡಿಗೆ ಹೋಗೋದ್ರಿಂದ ಅದನ್ನೇನೋ ಇದನ್ನ ಸರಿ ಮಾಡೋದು ಬಿಟ್ಟು ನಾವು ಅದನ್ನ ಸರಿ ಮಾಡಿಕೊಂಡು ಅದನ್ನ ಹಂಗೆ ಕಂಟಿನ್ಯೂ ಆಗುತ್ತೆ. ಈಸ್ಟ್ರೋಜನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರೊಜೆಸ್ಟ್ರಾನ್ ಮತ್ತೆ ಡಿಪ್ ಆಗ್ಬಿಡುತ್ತೆ. ಆಗ ಬಾಡಿ ಕಂಪ್ಲೀಟ್ ಈಸ್ಟ್ರೋಜನ್ ಡಾಮಿನೆಂಟ್ ಆಗುತ್ತೆ. ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳು, ತುಂಬಾ ಸಮಸ್ಯೆಗಳು, ಬೋನ್ ರಿಲೇಟೆಡ್ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಸರ್ವೈಕಲ್ ನೆಕ್ ಪೈನ್ ಬರೋದು, ಸೊಂಟ ನೋವು ಬರೋದು, ಮಂಡಿ ನೋವು ಬರೋದು ಆಗುತ್ತೆ. ಮತ್ತೆ ಏಜಿಂಗ್ ಫಾಸ್ಟ್ ಆಗುತ್ತೆ. ಆದಷ್ಟು ಬೇಗ ನಮ್ಮ ಬಾಡಿ 80 ವರ್ಷ 90 ವರ್ಷ ಇರೋ ತರ ಆ ಲೆವೆಲ್ಗೆ ಹೋಗ್ಬಿಡುತ್ತೆ. ಲೈಕ್ ಒಳಗಡೆ ಬೋನ್ಸ್ ಎಲ್ಲ ಅಷ್ಟು ವೀಕ್ ಆಗ್ತವೆ, ಜಾಯಿಂಟ್ಸ್ ಡಿಜನರೇಷನ್ ಆಗುತ್ತೆ. ಸೊ ಗರ್ಭಕೋಶ ತೆಗ್ಸೋಕ್ಕಿಂತ ಮುಂಚೆ ಫಸ್ಟ್ ಯೋಚನೆ ಮಾಡಿ, ಇದನ್ನ ಈ ಫುಡ್ಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಅದೆಲ್ಲ ಅವಾಯ್ಡ್ ಮಾಡಿ ಆದ್ಮೇಲೆ ನಿಮಗೆ ಚೆನ್ನಾಗೆ ಅದು ಇನ್ನೂ ಲೈಕ್ ಇಂಪ್ರೂವ್ಮೆಂಟ್ ಆಗಿಲ್ಲ, ಅದೇನು ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದ್ರೆ ಸಪ್ಲಿಮೆಂಟ್ಸ್ಗಳನ್ನ ಕೊಡ್ತಕ್ಕಂಥ ಡಾಕ್ಟರ್ಗಳ ಹತ್ರ ಹೋಗಿ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ಳಿ ಚೆನ್ನಾಗೆ. ಅಥವಾ ಅದು ಆಗ್ತಿಲ್ಲ ಅಂದ್ರೆ ಹಾರ್ಮೋನ್ ಸಪ್ಲಿಮೆಂಟೇಷನ್, BHRT ಬಯೋ ಐಡೆಂಟಿಕಲ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಹಾರ್ಮೋನ್ ಸಪ್ಲಿಮೆಂಟ್ಸ್ ಕೊಡ್ತಕ್ಕಂಥ ಡಾಕ್ಟರ್ ಹತ್ರ ಹೋಗಿ ಇದೆಲ್ಲ ಮಾಡ್ಕೊಂಡು ಅದು ಆಗಿಲ್ಲ ಅಂದ್ರೆ ಲಾಸ್ಟ್ ಬೇಕಾದ್ರೆ ಸರ್ಜರಿ ಆಪ್ಷನ್ ಇಟ್ಕೊಳ್ಳಿ. ಡೈರೆಕ್ಟಾಗಿ ಸರ್ಜರಿಗೆ ಹೋಗ್ಬಿಟ್ರೆ ಅದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಇಷ್ಟ ಆಗುತ್ತೆ. ಯಾಕಂದ್ರೆ ಎಷ್ಟೊಂದು ಜನ ಲೈವ್ ಎಕ್ಸಾಂಪಲ್ಸ್ ಇದ್ದಾರೆ. ಮೇಡಮ್ ಅದರಲ್ಲಿ ಒಂದು ಲೈವ್ ಎಕ್ಸಾಂಪಲ್. ಸೊ ಸಡನ್ ಆಗಿ ಗರ್ಭಕೋಶ ತೆಗೆದು ಇಮಿಡಿಯೇಟ್ ಆಗಿ ನಿಮಗೆ ಇದಾಗಿದೆ. ಸೊ 1.5 years in that. ಮುಂಚೆ ಎಷ್ಟು ವರ್ಷದಿಂದ ನಾವು ಇತ್ತು ಮೇಡಮ್? 10 years. 10 years ಇಂದ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಲ್ಲಿ ಇತ್ತು. Yes. So what is your suggestion for our YouTube viewers now? Thank you so much. The people who have all these problems, they can come to Dr. Heel. Thank you, ma'am. So thank you so much for you because we saw in the Instagram and we have come here.